ಹಾಯ್ ಫ್ರೆಂಡ್ಸ್, ಸಂಸದ ತೇಜಸ್ವಿ ಸೂರ್ಯ ಲವ್ ಸ್ಟೋರಿ ನಿಮಗೆ ಗೊತ್ತಾ? ಶಿವಶ್ರೀ ಸ್ಕಂದ ಪ್ರಸಾದ್ರನ್ನು ಮೊದಲು ನೋಡಿದ್ದು ಎಲ್ಲಿ? ಇಬ್ಬರಲ್ಲಿ ಮೊದಲು ಫಿದಾ ಆಗಿದ್ದು ಯಾರು? ತೇಜಸ್ವಿ ಸೂರ್ಯ ಮಾವ ಯಾರು ಗೊತ್ತಾ? ತೇಜಸ್ವಿ ಸೂರ್ಯ ಪತ್ನಿಯೂ ಫೇಮಸ್ ಅನ್ನೋದು ಗೊತ್ತಾ? ಕನ್ನಡ ಕಲಿತಿದ್ದು ಹೇಗೆ? ತಮಿಳುನಾಡಿನ ಶಿವಶ್ರೀ. ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತೇಜಸ್ವಿ ಶಿವಶ್ರೀ ಭೇಟಿಯಾಗಿದ್ದು ಹೇಗೆ? ಎಲ್ಎಸ್ ತೇಜಸ್ವಿ ಸೂರ್ಯ 1990ರ ಜನವರಿ 16ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಚಿಕ್ಕಂದಿನಿಂದಲೂ RSS, ABVP, BJP ಅಂತ ಬೆಳೆದವರು ಈ ತೇಜಸ್ವಿ ಸೂರ್ಯ. ಓದು ಎಲ್ಲ ಮುಗಿದ ಬಳಿಕ ಒಂದಷ್ಟು ಟೈಮ್ ಲಾಯರ್ ವೃತ್ತಿ ಮಾಡಿ ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ತಮ್ಮ 28ನೇ ವಯಸ್ಸಿಗೆ ಸಂಸದರಾಗಿ ಆಯ್ಕೆಯಾದ್ರು. ಬ್ರಾಹ್ಮಣ ಸಮುದಾಯದ ಇವರು ಸಂಸದರಾಗಿ 2 ವರ್ಷ ಆಗಿತ್ತು. ಆಗ ಒಂದಿನ ಪುದುಚೇರಿಯಲ್ಲಿ ಪ್ರಚಾರಕ್ಕೆ ತೆರಳಿದ್ರು. ಅಲ್ಲಿ ಕರ್ನಾಟಿಕ್ ಸಂಗೀತ ಆಯೋಜಿಸಲಾಗಿತ್ತು. ಈ ಸಂಗೀತದಲ್ಲಿ ತೇಜಸ್ವಿ ಸೂರ್ಯ ತುಂಬಾನೇ ಆಸಕ್ತಿ ಹೊಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಅದೇ ಕಾರ್ಯಕ್ರಮದಲ್ಲಿ ಶಿವಶ್ರೀ ಸ್ಕಂದ ಪ್ರಸಾದ್ ಕರ್ನಾಟಿಕ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು. ಇದನ್ನ ನೋಡಿದ ತೇಜಸ್ವಿ ಸೂರ್ಯ ಶಿವಶ್ರೀ ಸಂಗೀತಕ್ಕೆ ಕಳೆದು ಹೋದ್ರು. ಅದೇ ದಿನ ಸ್ಟೇಜ್ನಲ್ಲಿ ಶಿವಶ್ರೀ ಹಾಡು ಡಿವೈನ್ ಆಗಿತ್ತು ಅಂತ ಹಾಡಿ ಹೊಗಳಿ ಸನ್ಮಾನ ಕೂಡ ಮಾಡಿದ್ರು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿದ್ದ ಶಿವಶ್ರೀ ಸ್ಕಂದ ಪ್ರಸಾದ್ ಕೂಡ ವಿಶೇಷವಾದ ಸಂಜೆ ಅಂತ ವರ್ಣಿಸಿದ್ರು. ಶಿವಶ್ರೀ ಸ್ಕಂದ ಪ್ರಸಾದ್ ಹಿನ್ನೆಲೆ ಏನು? ಶಿವಶ್ರೀ ಸ್ಕಂದ ಪ್ರಸಾದ್ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದು ಅಲ್ಲದೆ ಇವರ ಕುಟುಂಬ ಕೂಡ ಕಮ್ಮಿ ಏನಿಲ್ಲ. ತಮಿಳುನಾಡಿನ ಫುಲ್ ಹೆಸರುವಾಸಿ ಕುಟುಂಬ ಇವರದ್ದಾಗಿದೆ. ಮ್ಯೂಸಿಕ್, ಡ್ಯಾನ್ಸ್ನಲ್ಲಿ ಇವರ ಕುಟುಂಬದ ಸಾಧನೆ ತುಂಬಾ ಇದೆ. ಇವರ ತಂದೆ ಸೀರ್ಕಾಜಿ ಶ್ರೀ ಸ್ಕಂದ ಪ್ರಸಾದ್ ಮೃದಂಗ ಮಾಂತ್ರಿಕ ಅಂತಲೇ ಫೇಮಸ್ ಆಗಿದ್ದಾರೆ. ಶಿವಶ್ರೀ ಅಜ್ಜ R ಜಯರಾಮನ್ ಕೂಡ ದೊಡ್ಡ ಸಂಗೀತಗಾರ ಆಗಿದ್ರು. ಅಜ್ಜಿ ಶಾಂತಿ ಕೂಡ ಫೇಮಸ್ ಡ್ಯಾನ್ಸರ್ ಆಗಿದ್ರು. ಇಂಥ ಕಲಾಕಾರರ ಕುಟುಂಬದಲ್ಲಿ 1996ರ ಆಗಸ್ಟ್ 1ರಂದು ಶಿವಶ್ರೀ ಜನನವಾಯಿತು. ಈಕೆಗೂ ಚಿಕ್ಕಂದಿನಿಂದಲೂ ಭರತನಾಟ್ಯದಲ್ಲಿ ಆಸಕ್ತಿ ಇತ್ತು. 3ನೇ ವಯಸ್ಸಿಗೆ ಭರತನಾಟ್ಯ ಕಲಿಯೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಗಾಯನ, ಮ್ಯೂಸಿಕ್ನಲ್ಲೂ ಆಸಕ್ತಿ ಹೊಂದಿದ್ದು ಪರಿಣಿತರಾಗಿದ್ದಾರೆ. ಬಿಟೆಕ್ ಮಾಡಿರೋ ಶಿವಶ್ರೀ ಆಯುರ್ವೇದಿಕ್ ಕಾಸ್ಮೆಟಾಲಜಿಯಲ್ಲಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ಭರತನಾಟ್ಯದಲ್ಲಿ MA ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಆಹುತಿ ಅನ್ನೋ ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಈಕೆಯ ಹಾಡಿಗೆ ಪ್ರಧಾನಿ ಮೋದಿ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಕರ್ನಾಟಿಕ್ ಸಂಗೀತಕ್ಕೆ ಹಲವು ಪ್ರಶಸ್ತಿ. ಶಿವಶ್ರೀ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಿಕ್ ಸಂಗೀತದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದಾರೆ. ಶ್ರೀ AS ಮುರಳಿ ಅವರ ಬಳಿ ಈ ಸಂಬಂಧ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ಶಿವಶ್ರೀ ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ತಮ್ಮ ಸಂಗೀತ ಕಲೆಗೆ ಹಲವಾರು ಪ್ರಶಸ್ತಿಗಳನ್ನ ಕೂಡ ಪಡೆದಿದ್ದಾರೆ. ಭಜನ ಭೂಷಣ, ಯುವ ಸಮ್ಮಾನ್ ಪ್ರಶಸ್ತಿ, ಭರತ ಕಲಾ ಚೂಡಾಮಣಿ ಪ್ರಶಸ್ತಿಗಳನ್ನ ಶಿವಶ್ರೀ ಮುಡಿಗೇರಿಸಿಕೊಂಡಿದ್ದಾರೆ. ಭರತನಾಟ್ಯದಲ್ಲೂ ಎಕ್ಸ್ಪರ್ಟ್ ಆಗಿದ್ದು ಹಲವಾರು ಸ್ಟೇಜ್ ಶೋಗಳನ್ನ ಕೊಟ್ಟಿದ್ದಾರೆ. ಪೊನ್ನಿಯಿನ್ ಸೆಲ್ವನ್ 1 ಅನ್ನೋ ಸಿನಿಮಾದಲ್ಲಿ ಹಾಡು ಹಾಡಿದ ಅನುಭವ ಕೂಡ ಇವರಿಗಿದೆ. ಇವರು ಹಾಡಿದ್ದ ಪೂಜಿಸಲೆಂದೇ ಹೂಗಳ ತಂದೆ ಅನ್ನೋ ಕನ್ನಡ ಹಾಡನ್ನು ಖುದ್ದು ಪ್ರಧಾನಿ ಮೋದಿ ಕೂಡ ಹಾಡಿ ಹೊಗಳಿದ್ರು. ಹಾಡಿನ ವಿಡಿಯೋ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ರು. ತೇಜಸ್ವಿ ಸೂರ್ಯ ಶಿವಶ್ರೀ ಪ್ರೇಮ ಕತೆ. ಪುದುಚೇರಿಯ ಸಂಗೀತ ಕಾರ್ಯಕ್ರಮದಲ್ಲೇ ಶಿವಶ್ರೀ ತೇಜಸ್ವಿ ಸೂರ್ಯಗೆ ಇಷ್ಟವಾಗಿದ್ರು. ಇದಾದ್ಮೇಲೆ ತೇಜಸ್ವಿ ಸೂರ್ಯ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ರೇಸ್ನಲ್ಲಿ ಭಾಗಿಯಾಗಿದ್ರು. ಅದೇ ರೇಸ್ನಲ್ಲಿ ಶಿವಶ್ರೀ ಕೂಡ ಭಾಗಿಯಾಗಿದ್ರು. ಅಲ್ಲಿ ಇಬ್ಬರ ಪರಿಚಯ ಮತ್ತಷ್ಟು ಹೆಚ್ಚಿತು. ಇಬ್ಬರ ಆಸಕ್ತಿಗಳು ಒಂದೇ ಆಗಿದ್ರಿಂದ ಇಬ್ಬರು ಕೆಲವೇ ಟೈಮಲ್ಲಿ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು. ನಂತರ ಸ್ನೇಹ ನಿಧಾನವಾಗಿ ಪ್ರೀತಿಯ ಕಡೆ ತಿರುಗಿತು. ಮನೆಯಲ್ಲಿ ವಿಚಾರ ತಿಳಿಸಿದ್ರು. ಎರಡೂ ಕುಟುಂಬಗಳಿಂದ ಮದುವೆಗೆ ಯಾವುದೇ ವಿರೋಧ ವ್ಯಕ್ತವಾಗಲಿಲ್ಲ. ಎಲ್ಲರೂ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು. ಇದೇ ವರ್ಷ ಜನವರಿ ತಿಂಗಳಲ್ಲಿ ಇಬ್ಬರ ನಡುವೆ ನಿಶ್ಚಿತಾರ್ಥ ನಡೆಯಿತು. ತಮ್ಮ ಪ್ರೀತಿ ಮತ್ತು ಮದುವೆಯ ವಿಚಾರವನ್ನ ಜಗತ್ತಿನ ಮುಂದಿಟ್ರು. ಕಳೆದ ಮಾರ್ಚ್ನಲ್ಲಿ ಇಬ್ಬರು ಕನಕಪುರದಲ್ಲಿ ಮದುವೆ ಆಗಿದ್ರು. ಇವರ ಮದುವೆ ಮತ್ತು ಆರತಕ್ಷತೆಗೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಕೂಡ ಬಂದು ಶುಭ ಕೋರಿದ್ರು. ತೇಜಸ್ವಿ ಸೂರ್ಯ CM ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ರು.
ಸಚಿವ ಜಮೀರ್ ಅಹಮದ್ ತೇಜಸ್ವಿ ಸೂರ್ಯರನ್ನ ಅಪ್ಪಿಕೊಂಡು ಶುಭ ಹಾರೈಸಿದ್ರು. 2 ತಿಂಗಳಲ್ಲಿ ಕನ್ನಡ ಕಲಿತ ಶಿವಶ್ರೀ. ತಮಿಳುನಾಡಿನವರಾದ್ರೂ ಶಿವಶ್ರೀ ನಂತರದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಆದ್ರೆ ಕನ್ನಡ ಬರ್ತಿರ್ಲಿಲ್ಲ. ಕನ್ನಡದಲ್ಲಿ ಕೀರ್ತನೆ ಭಜನೆಗಳನ್ನ ಹಾಡುತ್ತಾ ಬಂದಿದ್ರು. ಮದುವೆಗೂ ಮುನ್ನವೇ ತೇಜಸ್ವಿ ಸೂರ್ಯ ಕನ್ನಡ ಕಲಿಯಲೇಬೇಕು ಅಂತ ಶಿವಶ್ರೀಗೆ ತಾಕೀತು ಮಾಡಿದ್ರು. ಹೀಗಾಗಿ ಮದುವೆಯಾದ 2 ತಿಂಗಳಲ್ಲಿ ಶಿವಶ್ರೀ ಕನ್ನಡ ಕಲಿತುಕೊಂಡಿದ್ದಾರೆ. ಮನೆಯಲ್ಲಿ ಪತಿ ತೇಜಸ್ವಿ ಸೂರ್ಯ ಮತ್ತು ಅತ್ತೆ ಮಾವನ ಜೊತೆ ಮಾತಾಡಿ ಕನ್ನಡ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ. ಇತ್ತೀಚೆಗೆ ಪತ್ರಕರ್ತರು ಮಾತನಾಡಿಸಿದಾಗ ಕನ್ನಡ ಬರಲ್ಲ ಅಂತ ಹೇಳುತ್ತಲೇ ಚೆನ್ನಾಗಿ ಕನ್ನಡ ಮಾತನಾಡಿದ್ರು. ಇನ್ನು ಮದುವೆಯಾದ ಬಳಿಕವೂ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಾರೆ. ವಿಶೇಷ ಅಂದ್ರೆ ದಂಪತಿ ಮದುವೆಯಾದ ಬಳಿಕ ಹನಿಮೂನ್ ಅಂತ ಫಾರಿನ್ ಸುತ್ತಾಟಕ್ಕೆ ಹೋಗದೆ ರಾಜ್ಯದಲ್ಲೇ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡ್ಕೊಂಡಿದ್ರು. ಫ್ರೆಂಡ್ಸ್, ಇದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಪ್ರೇಮ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ರಾಜಕೀಯ ಏನೇ ಇರಲಿ, ಇಬ್ಬರು ಭಾರತದ ಸಂಸ್ಕೃತಿ ಕುರಿತು ತುಂಬಾ ಗೌರವ ಹೊಂದಿರೋದು ವಿಶೇಷ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.